ಅಕ್ರಮ ಬಿಪಿಎಲ್ ಕಾರ್ಡ್ದಾರರೇ ಇತ್ತ ಒಮ್ಮೆ ನೋಡಿ. ಸರ್ಕಾರಕ್ಕೆ ಮೋಸ ಮಾಡಿ ಬಿಪಿಎಲ್ ಮಾಡಿಸಿದ್ರೆ ಹುಷಾರ್. ನಿಮ್ಮ ಅಕ್ರಮಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ ಈಗ ಇಲಾಖೆ. ಮೂರು ತಿಂಗಳಲ್ಲಿ ಬರೋಬ್ಬರಿ ಅಂದರೆ 15,056 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಆಹಾರ ಇಲಾಖೆಯಿಂದ ಮೇಜರ್ ಸರ್ಜರಿ ಮಾಡಲಾಗ್ತಾ ಇದೆ. ಬಿಪಿಎಲ್ನಿಂದ ಎಪಿಎಲ್ಗೆ 4 ಲಕ್ಷ ಕಾರ್ಡ್ ವರ್ಗಾವಣೆಯಾಗಿರುವುದು. 3 ತಿಂಗಳಲ್ಲಿ ಬರೋಬ್ಬರಿ 15,056 ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. 5,632 ಕಾರ್ಡ್ಗಳ ವಿಚಾರಣೆ ಕಾಯ್ದಿರಿಸಿ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ಬರೋಬ್ಬರಿ 3.90 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗೆ ಬದಲಾವಣೆ ಆಗಿದ್ದಾವೆ. 4.10 ಲಕ್ಷ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಬಿಸಿ ಮುಟ್ಟಿಸಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವೇಳೆ ಬೆಂಗಳೂರಿಗರಿಗೆ ಶಾಕ್ ಆಗಿರೋದು. ವಾರ್ಷಿಕ ವರಮಾನ ಲಕ್ಷ ಮೀರಿದ್ದ 20,000ಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿದೆ. 1,20,000 ವಾರ್ಷಿಕ ವರಮಾನ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಹಾರ ಸಚಿವ KH ಮುನಿಯಪ್ಪ ಸದನದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಿಪಿಎಲ್ ಕಾರ್ಡ್ಗಳು ಬಡವರಿಗಾಗಿ ಬಿಪಿಎಲ್ ಕಾರ್ಡ್ಗಳನ್ನು ನೀಡ್ತಾರೆ. ಆದರೆ ಇಲ್ಲಿ ಲಕ್ಷಾಧಿಪತಿಗಳು ಕೂಡ ಈ ಬಿಪಿಎಲ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಈಗ ಅಕ್ರಮವಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಒಳ್ಳೆ ನಿರ್ಧಾರಣೆ ಸರ್ಕಾರದ ಕಡೆಯಿಂದ. ಯಾಕೆ ಅಂತ ಹೇಳಿದ್ರೆ ಬಿಪಿಎಲ್ ಕಾರ್ಡ್ಗಳನ್ನ ಬಹಳ ಅಕ್ರಮವಾಗಿ ಬಳಸ್ಕೊಳ್ತಾ ಇದ್ರು ದುಡ್ಡಿದ್ದವರು ಕೂಡ. ರಾಮ್, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯನೂ ಕೂಡ ಒಂದು. ಆದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಿದೆ. ಅಂದ್ರೆ ಬಿಪಿಎಲ್ ಎಪಿಎಲ್ ಇದ್ದವರು ಕೂಡ ಬಿಪಿಎಲ್ ಅಂತ ಹೇಳ್ಬಿಟ್ಟು ರೇಷನ್ ಅನ್ನ ಪಡೀತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚರ್ಚೆನೂ ಕೂಡ ಆಗ್ತೈತಿ. ಈ ಕುರಿತಂತೆ ಓಕೆ ಕಂಟಿನ್ಯೂ ಮಾಡಿ. ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ಒಂದಿಷ್ಟು ಕಾರ್ಡ್ಗಳನ್ನು, ಸಾವಿರಾರು ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ. ಮತ್ತೆ ಹುಡುಕ್ತಾ ಇದ್ದಾರೆ ಆಹಾರ ಇಲಾಖೆಯವರು ಯಾರು ಬಿಪಿಎಲ್ ಕಾರ್ಡ್ ಇಟ್ಕೊಂಡು, ಅಂದರೆ ಯಾರು ಅಕ್ರಮವಾಗಿ ಆ ಬಿಪಿಎಲ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲದರ ಬಗ್ಗೆಯೂ ಕೂಡ ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ತೋರಿಸ್ತಾ ಇದೆಯೋ ನಿಮಗೆ ರದ್ದಾಗಿರೋದು. ಬೆಂಗಳೂರು ಉತ್ತರದಲ್ಲಿ 12,000ಕ್ಕಿಂತ ಹೆಚ್ಚು, ಬೆಂಗಳೂರು ಪೂರ್ವದಲ್ಲಿ 10,376 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 5,963 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ 48,891 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಇನ್ನು ಬೆಂಗಳೂರು ಪಶ್ಚಿಮದಲ್ಲಿ 25,143 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 15,916 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಅಂದರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ವಾರ್ಷಿಕ ವರಮಾನ ಲಕ್ಷ ಮೀರಿದ್ದ 20,000ಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಈಗ ಆಹಾರ ಇಲಾಖೆಯವರು. 1,20,000 ವಾರ್ಷಿಕ ವರಮಾನ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ ಸದನದಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಈಗ ಒಟ್ಟು ರೇಷನ್ ಕಾರ್ಡ್ಗಳ ಸಂಖ್ಯೆ 1,53,65,889 ಒಟ್ಟು ರೇಷನ್ ಕಾರ್ಡ್ಗಳ ಸಂಖ್ಯೆ. ಸೊ ಹೀಗೆ ಅಂದರೆ 1 ಲಕ್ಷಕ್ಕೂ ಹೆಚ್ಚು ಕಾರ್ಡ್ ಬೆಂಗಳೂರಿನಲ್ಲೇ ರದ್ದು ಮಾಡಿದ್ದಾರೆ ಅಂತ ಅಂದಾಗ ಬೆಂಗಳೂರಿನಲ್ಲಿ ಎಷ್ಟು ಜನ ಬಿಪಿಎಲ್ ಕಾರ್ಡ್ಗಳನ್ನು ಅಕ್ರಮವಾಗಿ ಬಳಸ್ಕೊಳ್ತಾ ಇದ್ರು ಅನ್ನೋದು ನಾವು ಊಹೆ ಮಾಡ್ಕೊಳ್ಬೇಕಾಗುತ್ತೆ. ಸಾಲ ಮಾಡಿದ್ರು ಬಿಪಿಎಲ್ ಕಾರ್ಡ್ ರದ್ದಾಗುತ್ತದೆ. ಬ್ಯಾಂಕ್ನಲ್ಲಿ ಮನೆಯ ಯಜಮಾನ ಮಕ್ಕಳು ಸಾಲ ಪಡೆದ್ರು ಕೂಡ ಬಿಪಿಎಲ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಕಂಟಿನ್ಯೂ ಮಾಡಿ.
ಈಗಾಗಲೇ ರಾಜ್ಯಾದ್ಯಂತ ಸುಮಾರು 4,10,000 BPL ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಬಿಸಿಯನ್ನ ಮುಟ್ಟಿಸಿರುವಂತದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚು ಯಾರ್ಯಾರಿದ್ರು ಅಂತವರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಆಹಾರ ಇಲಾಖೆ ಮಾಡಿರುವಂತದ್ದು. ಅಂದ್ರೆ ಕಳೆದ 3 ತಿಂಗಳಲ್ಲೇನೆ ಬರೋಬ್ಬರಿ 15,056 ಕಾರ್ಡ್ಗಳನ್ನ BPL ಕಾರ್ಡ್ಗಳನ್ನ ರದ್ದು ಮಾಡಿರುವಂತದ್ದು. ಜೊತೆಗೆ ಯಾರೆಲ್ಲ ವಾರ್ಷಿಕ ಅಂದ್ರೆ BPL ಕಾರ್ಡ್ ರದ್ದಾಗಲಿಕ್ಕೆ ಪ್ರಮುಖವಾದ ಒಂದು ಮಾನದಂಡಗಳನ್ನ ಕೂಡ ಆಹಾರ ಇಲಾಖೆ ಮಾಡ್ಕೊಂಡಿರುವಂತದ್ದು. ಯಾರಾದ್ರೂ ಬ್ಯಾಂಕ್ ನಲ್ಲಿ ಸಾಲವನ್ನ ಪಡೆದಿದ್ರು ಕೂಡ ಅವರ BPL ಕಾರ್ಡ್ ರದ್ದು ಮಾಡುವಂತಹ ಒಂದು ಚಿಂತನೆ ಮಾಡಿರುವಂತದ್ದು. ಜೊತೆಗೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಸಾಲವನ್ನ ಪಡೆದು ಅಥವಾ ಅದನ್ನ ರದ್ದು ಮಾಡಿದ್ರೆ ಆಗಿರ್ಬೋದು, ಅಥವಾ ಕುಟುಂಬಸ್ಥರ ವೇತನ 15,000 ಮೇಲ್ಪಟ್ಟು ಇದ್ರು ಕೂಡ ಅವರ BPL ಕಾರ್ಡ್ ಅನ್ನ ರದ್ದು ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಗಳನ್ನ ನಡೆಸಿತ್ತು. ಜೊತೆಗೆ ವಾರ್ಷಿಕ ವರಮಾನ 1,20,000 ಕೂಡ ಹೆಚ್ಚಿದ್ರೆ ಅಂದ್ರೆ 1,21,000 ಇದ್ರು ಕೂಡ ಅವರ BPL ಕಾರ್ಡ್ ರದ್ದಾಗುತ್ತೆ ಅನ್ನುವಂಥದ್ದು ಕೂಡ ಆಹಾರ ಇಲಾಖೆ ಹೇಳ್ತಾ ಇತ್ತು. ಅಂದ್ರೆ ಬೆಂಗಳೂರಿನಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳೇನಿದೆ ಅವೆಲ್ಲವನ್ನು ಕೂಡ ಅಂದ್ರೆ ಬೆಂಗಳೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಈ ರೀತಿಯಾದಂತಹ BPL ಕಾರ್ಡ್ಗಳನ್ನ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡುವಂತ ಕೆಲಸವನ್ನ ಆಹಾರ ಇಲಾಖೆ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಇತ್ತೀಚೆಗೆ ನಡೆದಂತಹ ಸೆಷನ್ ನಲ್ಲೂ ಕೂಡ ಆಹಾರ ಸಚಿವ ಮುನಿಯಪ್ಪ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ಒಂದಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ವಾರ್ಷಿಕ ವರಮಾನ 1,20,000 ಏನಿದೆ ಅದನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಮನವಿ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಯಾರೆಲ್ಲ 1,20,000 ವರಮಾನ ಏನಿತ್ತಲ್ಲ ಅದನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನಾವು ಚಿಂತನೆಯನ್ನ ನಡೆಸಿದೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿರುತ್ತದೆ. ಅಂದ್ರೆ ಸದ್ಯಕ್ಕೆ ಆಹಾರ ಇಲಾಖೆ ಕಳೆದ 5-6 ತಿಂಗಳಿಂದ ನಡೆಸಿರುವಂತ ಅಂದ್ರೆ ಆಹಾರ ಇಲಾಖೆಯಲ್ಲಿ ಒಂದು ಮೇಜರ್ ಸರ್ಜರಿಯನ್ನ ಮಾಡಿಬಿಟ್ಟು 4,10,000 ಕಾರ್ಡ್ಗಳ BPL ಕಾರ್ಡ್ಗಳನ್ನ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡಿರುವಂತದ್ದು. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.